ಒಂದು ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ರೈತ ಇದ್ದ. ಅವನ ಬಳಿ ಹೆಚ್ಚು ಜಾನುವಾರುಗಳಿರಲಿಲ್ಲ. ಆದರೆ ಒಂದು ಚಿಕ್ಕ ಕೋಳಿ ಮಾತ್ರ ಅವನಿಗೆ ತುಂಬಾ ಪ್ರೀತಿಯದು. ಅವನು ಅದನ್ನು ಚಿನ್ನಿ ಎಂದು ಕರೆಯುತ್ತಿದ್ದ. ಪ್ರತಿದಿನ ಬೆಳಿಗ್ಗೆ ರಾಮಯ್ಯ ಹೊಲಕ್ಕೆ ಹೋಗುವಾಗ ಚಿನ್ನಿಗೆ ಸ್ವಲ್ಪ ಅಕ್ಕಿ ಹಾಕಿ ನೀನು ಚೆನ್ನಾಗಿ ಇರಬೇಕು ಎಂದು ಮಾತನಾಡುತ್ತಿದ್ದ. ಒಂದು ದಿನ ರಾಮಯ್ಯ ಅಸ್ವಸ್ಥನಾಗಿ ಹಾಸಿಗೆಯಲ್ಲೇ ಬಿದ್ದ. ಕೆಲಸಕ್ಕೆ ಹೋಗಲು ಆಗಲಿಲ್ಲ. ಮನೆಯಲ್ಲಿದ್ದ ಆಹಾರವೂ ಮುಗಿಯಲು ಬಂದಿತ್ತು. ಆ ಸಮಯದಲ್ಲಿ ಚಿನ್ನಿ ಪ್ರತಿದಿನ ಮೊಟ್ಟೆ ಇಡತೊಡಗಿತು. ರಾಮಯ್ಯ ಆ ಮೊಟ್ಟೆಗಳನ್ನು ಹಳ್ಳಿಯ ಅಂಗಡಿಯಲ್ಲಿ ಮಾರಾಟ ಮಾಡಿ ಔಷಧಿ ಮತ್ತು ಆಹಾರ ತಂದುಕೊಂಡ. ಒಂದು ರಾತ್ರಿ ಮನೆಗೆ ಕಳ್ಳನು ನುಗ್ಗಿದ. ಚಿನ್ನಿ ಜೋರಾಗಿ ಕಿರುಚತೊಡಗಿತು. ಅದರ ಶಬ್ದ ಕೇಳಿ ರಾಮಯ್ಯ ಎಚ್ಚರಗೊಂಡ. ಕಳ್ಳನು ಓಡಿ ಹೋದ. ಚಿನ್ನಿ ತನ್ನ ಚಿಕ್ಕ ಜೀವದಿಂದ ರಾಮಯ್ಯನನ್ನು ಕಾಪಾಡಿತು. ಆ ದಿನದಿಂದ ರಾಮಯ್ಯ ಎಲ್ಲರಿಗೂ ಹೇಳುತ್ತಿದ್ದ, ಒಳ್ಳೆಯತನ ದೊಡ್ಡದಾಗಿರಬೇಕೆಂದಿಲ್ಲ, ಹೃದಯ ಶುದ್ಧವಾಗಿದ್ದರೆ ಸಾಕು. ಚಿನ್ನಿ ಹಳ್ಳಿಯ ಎಲ್ಲರಿಗೂ ಪ್ರೀತಿ ಮತ್ತು ನಿಷ್ಠೆಯ ಸಂಕೇತವಾಯಿತು.